ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ವಾಂಖೆಡೆ ಸ್ಟೇಡಿಯಂ ಮುಂಬೈನಲ್ಲಿ ಇವತ್ತು T20 ಮ್ಯಾಚ್ ನಡೆಯಲಿದೆ. ಮುಂಬೈ ಇಂಡಿಯನ್ಸ್ ಮತ್ತೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ ಆಗ್ಲಿಕ್ಕಿದೆ ಇವತ್ತು. ಹಾಗಾದ್ರೆ ಯಾರ ಪಾಲಿಗೆ ಇವತ್ತು ಜಯ ಸಿಗಲಿದೆ? IPLನಲ್ಲಿ ಬಹುಬಾರಿ ಚಾಂಪಿಯನ್ ಆದಂಥ ಬಲಿಷ್ಠ ತಂಡ ಮುಂಬೈ ಇಂಡಿಯನ್ಸ್ ಹಾಗೂ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಸ್ಪಿನ್ ಬೌಲಿಂಗ್ನಿಂದ ಫೇಮಸ್ ಆಗಿರುವಂಥ KKR ತಂಡ, ಈ ಎರಡೂ ತಂಡಗಳಲ್ಲಿ ಯಾವ ತಂಡ ಇವತ್ತು ಮೇಲುಗೈ ಸಾಧಿಸುತ್ತೆ? MI ತಂಡ ಏನಾದರೂ ಲೀಡ್ ತಗೊಳುತ್ತಾ ಅನ್ನೋದನ್ನ ಇವತ್ತು ಫೋಕಸ್ ಆನ್ IPL ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಾನು ರೂಪಲತಾ, ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕೊಲೀಗ್ ಶಿವು ರಾಣರಪುರ. ಹಾಯ್ ಶಿವು, ವೆಲ್ಕಮ್ ಟು ಫೋಕಸ್ ಆನ್ IPL. ಥ್ಯಾಂಕ್ ಯು. ಇವತ್ತು ಎರಡು ಕೂಡ MI ಮತ್ತೆ KKR ಎರಡು ಕೂಡ ಬಲಿಷ್ಠ ತಂಡಗಳು ಇವತ್ತು ಮ್ಯಾಚ್ ಆಡ್ಲಿಕ್ಕಿದೆ. ಸೊ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಇವತ್ತು ರಣರೋಚಕವಾದಂತಹ ಮ್ಯಾಚ್ ಅಂತಾನೆ ಹೇಳ್ಬೋದು ಇದು ನಡೀಲಿಕ್ಕಿರುವಂಥದ್ದು. ಹಾಗೆ ಯಾರು ಈ ಬಾರಿ ಟಾಸ್ ಅನ್ನ ಗೆಲ್ಬಹುದು ಅಂತ ಅನಿಸ್ತಾ ಇದೆ ಶಿವು? ನಿನ್ನೆ ನೋಡಿದ್ವಿ, ನಿನ್ನೆಯಿಂದ IPL ಕೂಡ ಶುರುವಾಗಿದೆ. ನಿನ್ನೆ IPL RCB ಮತ್ತೆ ಇದ್ರ ಜೊತೆಗೆ SRH ಅಬ್ಬರದ ಬ್ಯಾಟಿಂಗು. ಎಂತ ಮ್ಯಾಚು! 201 ರನ್ ಅನ್ನ SRH ಮಾಡಿದಂತ ಸಂದರ್ಭದಲ್ಲಿ RCB ಏನ್ ಮಾಡಬಹುದು ಅಂತಿತ್ತು. ಅದು ಕೇವಲ 15 ಓವರ್ನಲ್ಲೇ ಕೂಡ ಫಿನಿಶ್ ಮಾಡಿ ಮೊದಲನೇ ಮ್ಯಾಚ್ ಅನ್ನ RCB ಗೆದ್ದಿದೆ. ಇವತ್ತು ಇನ್ನೂ ಹೈ ವೋಲ್ಟೇಜ್ ಪಂದ್ಯ. ಇವತ್ತು ನೋಡಿದ್ರಂತೂ ಖುಷಿ, ಇವತ್ತು ಎಂಜಾಯ್, ಸ್ಟೇಡಿಯಂ ಫುಲ್ ಕುಣಿದು ಕುಪ್ಪಳಿಸೋದೆ. ಯಾಕಂದ್ರೆ 5 ಬಾರಿ ಕಪ್ ಹೊಡೆದಿರೋದು ಮುಂಬೈ ಇಂಡಿಯನ್ಸ್ ಅವರು. ಇನ್ನು KKR ನವರು 3 ಬಾರಿ ಅವರು ಕೂಡ IPL ಟ್ರೋಫಿಯನ್ನ ಮುತ್ತಿಟ್ಟಿದ್ದಾರೆ. ಇವತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ ರಣರೋಚಕ ಪಂದ್ಯ ಅಂತೂ ನಡೆಯುತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಎಂತೆಂಥ ಆಟಗಾರಿದ್ದಾರೆ. ರೋಹಿತ್ ಶರ್ಮಾ ಇದ್ದಾರೆ MI ಯಲ್ಲಿ, ಇದ್ರ ಜೊತೆಗೆ ಬೂಮ್ರಾ ಇದ್ದಾರೆ, ವರ್ಲ್ಡ್ ಬೆಸ್ಟ್ ಬೌಲರ್. ಇದ್ರ ಜೊತೆಗೆ ಕ್ಯಾಪ್ಟನ್ ಆಗಿರುವಂತ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಇವರೆಲ್ಲ ಕೂಡ ಅನುಭವರು, T20 ಆಡ್ದಂಥವ್ರೆ, ವರ್ಲ್ಡ್ ಕಪ್ ಅಲ್ಲಿ ಆಡ್ದಂಥವ್ರು. ಇದರ ಜೊತೆಗೆ KKR ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ಏನು ಕ್ಯಾಪ್ಟನ್ ಆಗಿರುವಂತ ರಹಾನೆ ಇದ್ದಾರೆ, ಇದರ ಜೊತೆಗೆ ರಿಂಕು ಇದ್ದಾರೆ. ಎಂಥ ಬ್ಯಾಟ್ಸ್ಮನ್ ರಿಂಕು, ನೋಡ್ಲಿಕ್ಕೆ ಚಿಕ್ಕದಾಗಿದ್ರು ಅದ್ಭುತ ಬ್ಯಾಟರ್ ಅವರು. ಇವತ್ತು ಏನಾಗಬಹುದಪ್ಪ ವಾಂಖೆಡೆ ಅಂತ ಅಂದ್ರೆ ಒಂದ್ ರೀತಿಲಿ ಇವತ್ತು ಒಬ್ಬರಿಸಿ ಬೊಬ್ಬರಿಬಹುದು. ಅಂದ್ರೆ 6-4ಗಳ ಸುರಿಮಳನೆ ಬರಬಹುದು. ಹೆಚ್ಚು ಕಮ್ಮಿ ಟಾಸ್ಕ್ ನೋಡೋದಾದ್ರೆ MI ಮತ್ತೆ KKR ನಡುವೆ ಆದಂತ ಪಂದ್ಯಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ, ಗೆಲುವಿನ ಲೆಕ್ಕಾಚಾರವನ್ನು ಹೋಲಿಕೆ ಮಾಡ್ಕೊಂಡ್ರೆ ಅತಿ ಹೆಚ್ಚು ಮ್ಯಾಚ್ ಗಳನ್ನ ಗೆದ್ದಿರೋದು ಇದೇ MI ಅಂದ್ರೆ ಮುಂಬೈ ಇಂಡಿಯನ್ಸ್ ಅವರು. ಅದರಲ್ಲಿ ತುಂಬಾ ಕಡಿಮೆ ಮ್ಯಾಚ್ ಅನ್ನ ಗೆದ್ದಂತವ್ರು KKR. ಹಾಗಾಗಿ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು, ಮಾಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಚೇಸಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಈಗ ನಿನ್ನೆ ಏನಾಯ್ತು, RCB ಟಾಸ್ ಗೆದ್ದಂತ ಸಂದರ್ಭದಲ್ಲಿ ಚೇಸಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೀವು ಮೊದಲು ಆಡಿ ಆಮೇಲೆ ನಾವು ಆಡ್ತೀವಿ ಅಂತ, ಅಂದ್ರೆ ಸಂಖ್ಯೆಗಳ ಲೆಕ್ಕಾಚಾರವನ್ನ ಹಾಕೊಂಡು ನಾವು ಆಡಬಹುದು, ಪಕ್ಕಾ ಪ್ಲಾನ್ ಮಾಡಬಹುದು ಅನ್ನೋ ತರ. ಹಾಗಾಗಿ ಈ ಬಾರಿ MI ಏನಾದ್ರು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ಬಹುದು, ಅಥವಾ KKR ಟಾಸ್ ಗೆದ್ರು ಅದೇ ಕೆಲಸ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಎಸ್, ಓಕೆ ಶಿವು. ಇನ್ನು ಮುಂಬೈ ಇಂಡಿಯನ್ಸ್ ಇವತ್ತು ಮ್ಯಾಚ್ ಆಡ್ತಾ ಇದ್ದಾರೆ. ಮುಂಬೈನಲ್ಲೇ ಆಡ್ತಾ ಇರುವಂಥದ್ದು, ವಾಂಖೆಡೆ ಸ್ಟೇಡಿಯಂನಲ್ಲಿ. ಅದರಿಂದ ಮೈದಾನ ಕೂಡ ಒಂದು ಸ್ವಲ್ಪ ಏನು ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಹಾಗೆ ಅವ್ರಿಗೆ ಏನಾದರೂ ಅದು ಫೇವರ್ ಆಗ್ಬೋದಾ? ಅವರ ಒಂದು ಸ್ಥಳದಲ್ಲೇ ಆಟ ಆಡ್ತಾ ಇರೋ ಕಾರಣ ರನ್ಗಳ ಸುರಿಮಳೆನೆ ಸುರಿಬಹುದಾ? ಹೇಗೆ ಹೆಸರುಪ ನಾವು ನೋಡ್ಬೋದು. ವಾಂಖೆಡೆ ಸ್ಟೇಡಿಯಂ ಅಂತ ಅಂದ್ರೆ ನಮ್ಮ RCB ಅಂದ್ರೆ ನಮ್ಮ ಚಿನ್ನಸ್ವಾಮಿ ಹೇಗಿದೆ, ಅಳತೆ ಎಷ್ಟಿದೆ, ಬೌಂಡ್ರಿ ಲೈನ್ ಗಳೆಲ್ಲ ತುಂಬಾ ಹತ್ರ ಇದಾವೆ. ವಾಂಖೆಡೆಲ್ಲೂ ಕೂಡ ಸೇಮ್ ಇದೆ, ತುಂಬಾ ದೊಡ್ಡದು ಆ ರೀತಿ ಏನಿಲ್ಲ. ಅಂದ್ರೆ ಅದು ಮೊದಲನೇದಾಗಿ ಏನಂದ್ರೆ ಬ್ಯಾಟಿಂಗ್ ಪಿಚ್, ಬ್ಯಾಟ್ ಮಾಡೋದಕ್ಕೆ ತುಂಬಾ ಹೇಳಿ ಮಾಡಿಸ್ತಂತ ಜಾಗನಪ್ಪ. ಸಖತ ಹೊಡಿಬಹುದು, ನಾನು ಮಸ್ತ ಹೊಡಿಬಹುದು, ಸೂಪರ್ ಆಗಿದೆ ಅನ್ನೋ ತರ. ಯಾಕಂದ್ರೆ ಆಡದಂತ ಅನುಭವಿಗಳೆಲ್ಲ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಎಲ್ಲಾ ತಂಡದಲ್ಲೂ ಕೂಡ. ಅಂದ್ರೆ ಬೌಂಡ್ರಿ ತುಂಬಾ ಚೆನ್ನಾಗಿದೆ, ಬ್ಯಾಟಿಂಗ್ ಪಿಚ್ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವು ಕಡೆ ಬೌಲಿಂಗ್ ಪಿಚ್, ರನ್ ಹೊಡಿಯಕ್ಕಾಗಲ್ಲ, ಮತ್ತೆ ಸ್ವಿಂಗ್ ಆಗುತ್ತೆ. ಬೌಲರ್ಗಳು ಅಥವಾ ಸ್ಪಿನ್ ಮಾಡುವಂತವ್ರು, ಸ್ಪೀಡ್ ಬೌಲರ್ಸ್ ಗಳು ಮಾಡದಂತ ಸಂದರ್ಭದಲ್ಲಿ ಗೊತ್ತಾಗಲ್ಲ ಬಾಲ್ಗಳು ಹೆಂಗ್ ಬರ್ತವೆ ಅಂತ. ಇದು ಹಂಗಲ್ಲ, ಚೆನ್ನಾಗಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುವಂತ ಜಾಗ ಇದು, ಬ್ಯಾಟಿಂಗ್ ಪಿಚ್ ಇದು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೋಡಿ, ಈ KKR ಮತ್ತೆ ಮುಂಬೈ ಇಂಡಿಯನ್ಸ್ ಎರಡೂ ತಂಡಗಳ ಲೆಕ್ಕಾಚಾರ ನೋಡ್ತಾ ಹೋದ್ರೆ 24 ಬಾರಿ KKR ವಿರುದ್ಧ ಈ ಮುಂಬೈ ಇಂಡಿಯನ್ಸ್ ಗೆದ್ದಿದೆ. ಇದೇ ಮುಂಬೈ ಇಂಡಿಯನ್ಸ್ ವಿರುದ್ಧ KKR ಬರೀ ಕೇವಲ 11 ಮ್ಯಾಚ್ ಅನ್ನ ಮಾತ್ರ ಗೆದ್ದಿರೋದು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇಬ್ಬರ ನಡುವೆ ಮ್ಯಾಚ್ ಅಲ್ಲಿ ಅತಿ ಹೆಚ್ಚು ಮ್ಯಾಚ್ ಗಳನ್ನ ಗೆದ್ದಿರೋದು ಇದೇ ಮುಂಬೈ ಇಂಡಿಯನ್ಸ್. KKR ಗೆದ್ದಿರೋದು ಕೇವಲ ಮ್ಯಾಚ್ಗಳು ಅಂದ್ರೆ 11 ಮ್ಯಾಚ್ ಅಷ್ಟೇ. ಹಾಗಾಗಿ ಇವತ್ತು ಅದೇ ತಮ್ಮದೇ ಮೈದಾನದಲ್ಲಿ ಅನುಭವಿಗಳಿರೋದ್ರಿಂದ, ಅವ್ರದೇ ಜಾಗ ಆಗಿರೋದ್ರಿಂದ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಬಹುದು. ಇವತ್ತೇನಾದ್ರೂ ಕೂಡ 300 ರನ್ ಬರುತ್ತಾ ಅನ್ನೋ ನಿರೀಕ್ಷೆ ನೋಡೋಣ. ಯಾಕಂದ್ರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ, ಅದ್ಭುತ ಬ್ಯಾಟರ್ ಗಳಿದ್ದಾರೆ.
ನೋಡೋಣ ಏನಾಗಬಹುದು ಗೊತ್ತಿಲ್ಲ. ಹೌದು, ಅದ್ಭುತ. ಬಹುನಿರೀಕ್ಷಿತ ಆಟ ಅಂತ ಬಹುನಿರೀಕ್ಷಿತ. ಹೇಳ್ಬೋದು. ಮಾತ್ರ ಯಾಕಂತ ಹೇಳಿದ್ರೆ ಅಲ್ಲಿರುವಂತ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗಂತೂ ಹೌದು. ಅದ್ಭುತ ಮ್ಯಾಚ್. ಹೌದು, 300ಕ್ಕಿಂತ ಜಾಸ್ತಿ ರನ್ ಏನಾದ್ರು ಹೊಡಿತಾರ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ನಮ್ ಜನರಲ್ಲಿ ಇದೆ ಸಿಕ್ಕಾಪಟ್ಟೆ ಅಲ್ವಾ? ಇರುತ್ತೆ. ಯಾಕಂದ್ರೆ ನಮ್ ತಂಡ ಅದು ಅಷ್ಟು ಹೊಡಿಬೇಕು ಇಷ್ಟು ಹೊಡಿಬೇಕು ಹೌದು. ದಾಖಲೆ ಮಾಡ್ಬೇಕು. ಖಂಡಿತ. ಇದುವರೆಗೂ ಇನ್ನೊಂದು ಏನಪ್ಪಾ ಅಂದ್ರೆ ಇದುವರೆಗೂ ಯಾರು ಕೂಡ 300 ರನ್ ಹೋಗ್ಲೇ ಭರವಸೆ ಇಲ್ಲ. ಇಲ್ಲ. ಹೌದು ಹೌದು. ಇನ್ 300 ಮೇಲೆ ಹೊಡಿತೀವಿ ಅನ್ನೋದು ಅದು ದಾಖಲೆನೆ. IPL ಅಲ್ಲಿ ಇದು ಕೇವಲ T20 120 ಬಾಲ್ 300 ರನ್ ಅಂತಂದ್ರೆ ಹೆಂಗಿರುತ್ತೆ ಲೆಕ್ಕ ಹಾಕೊಳ್ಳಿ ನೀವೇ. ಹೌದು ಹೌದು. ಆ ರೀತಿಯ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅಭಿಮಾನಿಗಳಿಗೆ. ನಮ್ ತಂಡ ಹಂಗಾಡ್ಬೇಕು ಹಿಂಗಾಡ್ಬೇಕು ಅನ್ನೋ ಸಹಜವಾಗಿ ಇರುತ್ತೆ. ಇವತ್ತು ಏನಾಗುತ್ತೆ ಕಾದ್ ನೋಡ್ಬೇಕು. ಓಕೆ, ಎಸ್. ಹಾಗೆ ಈ KKR ತಂಡದಲ್ಲಿ ಮನೀಶ್ ಪಾಂಡೆ ಏನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತ ಚಾನ್ಸಸ್ ಇದೆಯಾ ಹೇಗೆ? ಹೆಸರುಪಾ ಇದೆ ನಮ್ಮ ಕನ್ನಡದ ಕುವರ, ಕನ್ನಡದ ಆಟಗಾರ. ಮೊದಲು RCB ಕೂಡ ಆಟ ಆಡದಂಥವ್ರು. ಇವರಿಗೆ KKR ನಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ. ಅವಕಾಶವನ್ನ ಹೆಂಗ್ ಬಳಸ್ಕೊಳ್ಬೇಕು ಅಂತಂದ್ರೆ ಯಾರಿಗೇ ಆಗ್ಲಿ, ಈಗ ನಮ್ಮ RCB ಒಳ್ಳೊಳ್ಳೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಈಗ ದೇವದತ್ ಪಡಿಕ್ಕಲ್ ನೋಡಿ ನಮ್ಮ ಕರ್ನಾಟಕದವರು RCB ಅವಕಾಶ ಕೊಡ್ತು. ಅದನ್ನು ಬೇರೆ ಬೇರೆ ಫ್ರಾಂಚೈಸಿಗೂ ಆಡ್ಕೊಂಡು ಬಂದ್ರು ಮತ್ತೆ ಈಗ ನಮ್ಮಲ್ಲಿ ಇದ್ದಾರೆ. ಹಂಗೆ ನಮ್ಮಲ್ಲಿ ಆಡ್ದಂಥವ್ರು ಬೇರೆಯವ್ರು ಬೇರೆ ಫ್ರಾಂಚೈಸಿ ಆಡೋದಕ್ಕೆ ಅವಕಾಶ ಸಿಕ್ಕಾಗ ಅದನ್ನ ಬಳಸ್ಕೊಳ್ಬೇಕು, ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಕ್ಷಣ ಇಂಪ್ಯಾಕ್ಟ್ ಆದ್ರೆ ಅಲ್ವಾ ಇಂಪ್ಯಾಕ್ಟ್ ಅಂತ ಹೇಳೋದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಬೆಂಚ್ ನಲ್ಲೇ ಕೂತ್ಕೊಂಡು ಆಟ ಆಡುವಂತ ಕೆಲಸವನ್ನು ಮಾಡಿದ್ದಾರೆ. ಮನೀಶ್ ಪಾಂಡೆ ಈ ಬಾರಿ ಬೆಂಚ್ ಇಂದ ಹೊರಗಡೆ ಬಂದು ಫೀಲ್ಡ್ ಅಲ್ಲಿ ಏನಾದ್ರು ಕಮಾಲ್ ಮಾಡಬೇಕು, ಬ್ಯಾಟಿಂಗ್ ನಲ್ಲಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ನೋಡಿ ನಾವು ಗಮನಿಸಬಹುದು. ಅಜಿಂಕ್ಯ ರಹಾನೆ, ರಿಂಕು ಸಿಂಗು, ಮತ್ತೆ ಅಗ್ನೀಶ್ ರಘುವಂಶ್ ಇದ್ದಾರೆ, ಮನೀಶ್ ಪಾಂಡೆ, ಅದು ರೋವಲ್ಟ್ ಪೋವೆಲ್ ಇದ್ದಾರೆ, ಅನುಕೂಲ್ ರಾಯ್ ಇದ್ದಾರೆ, ಇನ್ನು ರಮದೀಪ್ ಸಿಂಗ್ ಇದ್ದಾರೆ, ವೈಭವ್ ಅರೋರಾ ಇದ್ದಾರೆ, ಸುನಿಲ್ ನರೈನ್ ಇದ್ದಾರೆ. ಇನ್ನು 9 ಜನವನ್ನು ನೋಡ್ತಾ ಹೋದ್ರೆ ಎಲ್ಲರೂ ಕೂಡ ಅದ್ಭುತ ಬ್ಯಾಟರ್ಸ್ಗಳು ಮತ್ತೆ ಆಲ್ರೌಂಡರ್ಗಳು ಕೂಡ ಇದ್ದಾರೆ. ಮನೀಶ್ ಪಾಂಡೆಗೆ ಹೆಚ್ಚಿನ ಅವಕಾಶ ಸಿಕ್ಕಿರೋದ್ರಿಂದ ಸರಿಯಾದ ಬಳಸ್ಕೊಂಡ್ರೆ ಈ ಬಾರಿ ಅಂದ್ರೂ ಕಮಾಲ್ ಮಾಡ್ಬೋದು KKR ನಲ್ಲಿ. ಇದರ ಜೊತೆಗೆ ಈ ಬಾರಿ ಅಂದ್ರೂ ಚೆನ್ನಾಗಿ IPL ಆಡಿದ್ರೆ ಬೇರೆ ಬೇರೆ ಅವಕಾಶ ಸಿಗ್ಬಹುದು. ಆದ್ರೆ ಸಿಕ್ಕ ಸಮಯ ಸಂದರ್ಭವನ್ನು ಬಳಸ್ಕೊಳ್ಬೇಕು. ಓಕೆ, ಈ ಒಂದು KKR ತಂಡದಲ್ಲಿ ರಹಾನೆ ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ ವೈಸ್ ಕ್ಯಾಪ್ಟನ್ ಅಂತ ರಿಂಕು ಸಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಅಂದ್ರೆ ಒಂಥರ ಸ್ಪೆಷಲ್ ಆಗಿ ಅವರನ್ನ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ಉದ್ದೇಶ ಏನು ನೋಡಿ ರೂಪಲತಾ, ನಾವು ಗಮನಿಸಬಹುದು. ಇದು ನಮ್ಗೆ ಏನು ಎಲ್ಲಾ ಫ್ರಾಂಚೈಸಿ ನೋಡ್ತಾ ಹೋದ್ರೆ RCB ಮತ್ತೊಂದು ಮಗದೊಂದು MI ಎಲ್ಲೂ ಕೂಡ ನಿಮ್ಗೆ ವೈಸ್ ಕ್ಯಾಪ್ಟನ್ ಅಂತ ಇಲ್ಲ. ಹೌದು, ಇಲ್ವಲ್ಲ, ಬರೀ ಕ್ಯಾಪ್ಟನ್ ಅಷ್ಟೇ ಇರ್ತಾರೆ ನಿಮ್ಗೆ. ಹೌದು, ವೈಸ್ ಕ್ಯಾಪ್ಟನ್ ಅಂತ ಅಂದಾಗ ನಾವು ನೋಡ್ತೀವಿ ಇಂಡಿಯಾ ಮ್ಯಾಚ್ ಆದಾಗ, ಬೇರೆ ಬೇರೆ ತಂಡಗಳಲ್ಲಿ ಆಡಿದಾಗ, ಬೇರೆ ಬೇರೆ ದೇಶಗಳ ಜೊತೆ ಆಡಿದಾಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಇರ್ತಾರೆ. ಅಲ್ಲಿ ನೋಡ್ಬೋದು. IPL ನಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿ ಇರೋದಿಲ್ಲ. ಯಾಕೆ ರಿಂಕು ಸಿಂಗ್ ಈ ಬಾರಿ ವೈಸ್ ಕ್ಯಾಪ್ಟನ್ ಮಾಡಿದ್ರು ಅಂತಂದ್ರೆ ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ಕೂಡ ರಿಂಕು ಸಿಂಗ್ ಆಟ ಆಡಿದ್ದಾರೆ. ಇದ್ರ ಜೊತೆಗೆ ರಹಾನೆ ಕೂಡ ಒಳ್ಳೆ ಆಟಗಾರ. ಇದ್ರ ಜೊತೆಗೆ ರಹಾನೆ ಜೊತೆಗೆ ಬೆನ್ನೆಲುಬಾಗಿ ಸಪೋರ್ಟಿಂಗ್ ಬೇಕು. ಯಾಕಂದ್ರೆ ನಾವು ಯಾವುದೇ ಮ್ಯಾಚ್ ನೋಡಿದ್ರು ಕೂಡ ಕ್ಯಾಪ್ಟನ್ ಆದಂತವ್ರಿಗೆ ಆಟ ಆಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಯಾಕಂದ್ರೆ ಟೀಮ್ ನ ಜವಾಬ್ದಾರಿ ಇರುತ್ತೆ, ಆ ಟೀಮ್ ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ, ಟೀಮ್ ನ ಗೆಲ್ಲಿಸ್ಕೊಂಡು ಹೋಗ್ಬೇಕಾಗುತ್ತೆ, ಆ ಕ್ಯಾಪ್ಟನ್ಸಿಲ್ ಕಪ್ ಗೆಲ್ಬೇಕು ಅನ್ನೋದು ಕೂಡ ಇರುತ್ತೆ. ನೋಡಿ 17 ವರ್ಷ ನಮ್ಮ RCB ಎಂತೆಂತವ್ರು ಕ್ಯಾಪ್ಟನ್ ಆಗ್ಬಿಟ್ರು. ಆ ಲಕ್ ಸಿಕ್ಕಿದಾರ್ಗೆ ಹೇಳಿ ನಮ್ಮ ರಜತ್ ಪಟಿದಾರ್ಗೆ 18ನೇ ಕ್ಯಾಪ್ಟನ್ ಆದ್ರು ಅವರು, 18ನೇ ಸೀಸನ್ ಕ್ಯಾಪ್ಟನ್ ಆ ರೀತಿ ಆ ಕ್ಯಾಪ್ಟನ್ಶಿಪ್ ಅಲ್ಲಿ ಕಪ್ ಗೆಲ್ಲೋದು ಅನ್ನೋದಿರುತ್ತೆ. ಇದ್ರ ಜೊತೆಗೆ ಒತ್ತಡಗಳು ಜಾಸ್ತಿ ಇರುತ್ತೆ ಕ್ಯಾಪ್ಟನ್ಸಿ ಮಾಡೋರಿಗೆ, ಕ್ಯಾಪ್ಟನ್ ಆಗಿರುವಂತವ್ರಿಗೆ. ಈ ರೀತಿ ರಹಾನೆಗೆ ಒಂದ್ ಸ್ವಲ್ಪ ಬೆನ್ನೆಲುಬಾಗಿರ್ಬೋದೇನೋ, ಅಥವಾ ರಹಾನೆಗೆ ಬೆಂಬಲ ಕೊಡ್ಲಿ ಅಂತೇನೋ, ಅಥವಾ ರಹಾನೆಯ ಸ್ವಲ್ಪ ಒತ್ತಡ ಕಮ್ಮಿ ಮಾಡ್ಕೊಳ್ಳೋದಕ್ಕೇನೋ, ಅಥವಾ ತಂಡದ ನಿರ್ವಹಣೆ ಮಾಡೋದಕ್ಕೇನೋ, ಅನುಭವ ಇರೋದಕ್ಕೇನೋ, ಅಥವಾ ಈ ರೀತಿಯಾಗಿ ರಿಂಕು ಸಿಂಗ್ ಆಯ್ಕೆ ಮಾಡ್ಕೊಂಡಿರಬಹುದು. ರಿಂಕು ಸಿಂಗ್ ಕೂಡ ಒಳ್ಳೆಯ ಬ್ಯಾಟ್ಸ್ಮನ್ ಅನ್ನೋದ್ರಲ್ಲಿ ತಪ್ಪಿಲ್ಲ. ಕಷ್ಟ ಕಾಲದಲ್ಲಿ ಮ್ಯಾಚ್ ಅನ್ನ ಗೆಲ್ಲಿಸ್ಕೊಂಡು ಬರುವಂತ ಸಾಮರ್ಥ್ಯ ಇರುವಂತ ಬ್ಯಾಟ್ಸ್ಮನ್ ರಿಂಕು ಸಿಂಗ್. ಹಾಗಾಗಿ ರಿಂಕು ಸಿಂಗ್ ವೈಸ್ ಕ್ಯಾಪ್ಟನ್ ಮಾಡೋದ್ರಲ್ಲಿ ನೋ ಡೌಟ್ ತಂಡದ ಬಲಿಷ್ಠತೆಗಾಗಿ ಮಾಡಿರಬಹುದೇನೋ, ಆದ್ರೆ ಯಾರು ಮಾಡಿದ್ರದನ್ನ ಈ ಬಾರಿ KKR ನಲ್ಲಿ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ನೋಡಿ. ಓಕೆ, ಹಾಗಿದ್ರೆ ಕಾದು ನೋಡ್ಬೇಕಾಗಿದೆ, ಖಂಡಿತ ನೋಡ್ಲೇಬೇಕಾಗಿದೆ. ಇವತ್ತಿನ ಮ್ಯಾಚ್ ಹೆಂಗ್ ನಡೆಯುತ್ತೆ, ಏನ್ ಮಾಡುತ್ತೆ, ಸಂಜೆ 7:00 ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ರೆ ಅಬ್ಬಬ್ಬಬ್ಬ ಎಂತ ಮ್ಯಾಚ್. 5 ಬಾರಿ ಗೆದ್ದಂತವ್ರು, 3 ಬಾರಿ ಗೆದ್ದಂತವ್ರು, ಹಣಾಹಣಿ. ಖಂಡಿತವಾಗ್ಲೂ ಕೂಡ ರಣರೋಚಕವಾದಂತಹ ಮ್ಯಾಚ್ ಅಂತಾನೆ ಹೇಳ್ಬೋದು. ಶಿವು, ಈ ಒಂದು ಮುಂಬೈ ಇಂಡಿಯನ್ಸ್ ಟೀಮ್ ಪ್ರತಿ ಬಾರಿ ಕೂಡ ಆಡೋದಕ್ಕೆ ಶುರು ಮಾಡಿದಾಗ ಪ್ರತಿ ಒಂದು ಆಟ ಅಂದ್ರೆ ಫಸ್ಟ್ ಗೇನು ದೇವರಿಗೆ ಬಿಟ್ಕೊಡೋದು, ನಂತರದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗೆಲ್ತಾ ಹೋಗುವಂಥದ್ದು. ಸೊ ಇದೇ ಆಗ್ತಾ ಬರ್ತಾ ಇತ್ತು. ಹಾಗೆ ಈ ಬಾರಿ ಏನಾದ್ರು ಟ್ವಿಸ್ಟ್ ಇರತ್ತಾ, ಅಥವಾ ಅದು ಹಾಗೆ ಕಂಟಿನ್ಯೂ ಆಗ್ಬೋದಾ, ಹೇಗೆ? ರೂಪಾ, ನೀವು ಏನು ಹೇಳ್ತಾ ಇರಿ ದೇವ್ರು ಬಿಟ್ಕೊಡೋದು ಅವ್ರಿಗೆ ಇವ್ರಿಗೆ ಅಂತ, ಅದು ನಮ್ಮ RCB ಮೇಲೆ ಇತ್ತದು. ಮೊದಲನೇ ಮ್ಯಾಚ್ ದೇವ್ರಿಗೆ, 2ನೇ ಮ್ಯಾಚ್ ಇನ್ನೊಬ್ರಿಗೆ, 3ನೇ ಮ್ಯಾಚ್ ಅವ್ರಿಗೆ ಇವ್ರಿಗೆ ಅನ್ನೋದಿತ್ತಲ್ಲ. ಅದು ನಾವಿವಾಗ ಚೇಂಜ್ ಮಾಡ್ಬಿಟ್ಟಿದೀವಿ. ಏನಿಲ್ಲ, ಮೊದಲನೇ ಮ್ಯಾಚ್ ನಮ್ಗೆ, ಬೇರೆ ಯಾರಿಗೂ ಇಲ್ಲ, ನಮ್ಗೆ. ಈಗ ನೋಡಿ MI ಅವರು ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಪ್ರತಿ ಬಾರಿ ಮ್ಯಾಚ್ ಆದಾಗ್ಲೂ ಕೂಡ MI ಏನಾಗುತ್ತೆ ಸೋಲು ಹ್ಮ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅವರೇ ನಾವು ಸೋತ್ ಬಿಡ್ಬಿಡ್ತೀವಿ ಅನ್ನೋ ಫಿಕ್ಸ್ ಹೌದು, ಆಗ್ಬಿಟ್ರೆ ಹೌದು. ಅಥವಾ ತಂಡದ ವೈಫಲ್ಯಗಳ ಅಥವಾ ಹಾ. ಬ್ಯಾಟಿಂಗ್ ನಲ್ಲಿ ಪ್ರದರ್ಶನ ಕಾಣ್ಲಿಲ್ವಾ ಬೌಲಿಂಗ್ ನಲ್ಲಿ ಏನಾದ್ರು ಎಡವುದ್ರ Starting ಇವೆಲ್ಲ ಕೂಡ trouble ಆ? ಸಮಸ್ಯೆಗಳು ಇರ್ತವೆ. ಕಳೆದ ಬಾರಿ ನಾವು IPL 2025 ಸೀಸನ್ ನೋಡ್ಕೊಂಡು ಹೋದ್ರೆ ಹ್ಮ್ ಸತತವಾಗಿ ಸೋತು ಆನಂತರ ಪುಟಿದೇಳಿದ್ದನ್ನು ನೋಡಿದೀವಿ ಇದೇ ಹೌದು. ಮುಂಬೈ ಇಂಡಿಯನ್ಸ್ ತಂಡ. ಇದ್ರ ಜೊತೆಗೆ ಒಂದು ಪಂದ್ಯ ಸೋತು ನೆಕ್ಸ್ಟ್ ಪಂದ್ಯವನ್ನ ಗೆಲ್ಲೋದನ್ನ ಕೂಡ ನೋಡಿದೀವಿ. ಹ್ಮ್. ಆದ್ರೆ ಇವತ್ತೇನ್ ಮಾಡ್ತಾರೆ ಅದನ್ನೇ ರೂಢಿ ಮಾಡ್ಕೊಂಡು ಇಲ್ಲಪ್ಪ ನಾವು ಫಿಕ್ಸ್ ಆಗ್ಬಿಟ್ಟು ಸೋತೆ ಬಿಡೋಣ ಅನ್ನೋ ಸೋಲ್ತಾರ ಅಥವಾ KKR ನ ಬಗ್ಗು ಬಡಿತಾರ ಹ್ಮ್. ಇದನ್ನು ಕೂಡ ನೋಡ್ಬೇಕಾಗುತ್ತೆ. ಖಂಡಿತ ಕಳೆದ ಅಂದ್ರೆ ಸ್ವಂತ ಜಾಗದಲ್ಲೇ ಸೋಲು ಅನ್ನೋದು ಎಂತ ನೋಡ್ಬೇಕಂದ್ರೆ ಅಭಿಮಾನಿಗಳಿರ್ತಾರೆ, ಸ್ಥಳೀಯರು ಎಲ್ಲ ಫ್ಯಾನ್ಸ್ ಇರ್ತಾರೆ, ಅವ್ರ ಹೌದು. ಮುಂದೆ ನೋವಾಗೋದು ಜಾಸ್ತಿ ಆಗ್ಬಿಡುತ್ತೆ. ಹಾ. ಈ ರೀತಿ ಈ ಸಲ ಸೋಲ್ಬಾರ್ದು ಅಂದ್ರೆ ಪ್ಲಾನಿಂಗ್ ಹೆಂಗಿದೆ ಅವ್ರದ್ದು, ಬ್ಯಾಟಿಂಗ್ ಲೈನಪ್ಗಳು ಹೆಂಗ್ ಮಾಡ್ಕೊಂಡಿದ್ದಾರೆ, ಬೌಲರ್ಗಳನ್ನ ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಇದರ ಜೊತೆಗೆ ಸ್ಪಿನ್ ಯಾವ ಸಂದರ್ಭದಲ್ಲಿ ಬೌಲಿಂಗ್ ಮಾಡಿಸ್ಬೇಕು ಅಥವಾ ಸ್ಪೀಡ್ ಬೌಲಿಂಗ್ ಯಾವ ಸಂದರ್ಭದಲ್ಲಿ ಬೇಕು. ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲೇ ಇರುವಂತ ಹಲವು ಆಟಗಾರರಿಗೆ ಒಂದು ಅವಕಾಶ, ಇದ್ರ ಜೊತೆಗೆ ಆಟ ಆಡಿದಂಥ ಅನುಭವ ಕೂಡ ಇರುತ್ತೆ ಎಲ್ಲರ ಜೊತೆಗೂ ಕೂಡ ಇದ್ದಂಥವ್ರು. ಯಾಕಂದ್ರೆ ಒಂದು ತಂಡದಿಂದ ಮತ್ತೆ ತಂಡಕ್ಕೆ ಹೋದ್ರು ಕೂಡ ಎಲ್ಲೋ ಒಂದು ಬಾರಿ ಆಟ ಆಡಿರ್ತಾರೆ, ಅವರ ವೈಫಲ್ಯಗಳಿಂದ ನೋಡ್ಕೊಂಡಿರ್ತಾರೆ. ಹ್ಮ್ ಈ ಸಂದರ್ಭವನ್ನು ಕೂಡ ಲೆಕ್ಕ ಹಾಕಿ ನೋಡಿದಾಗ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಎಡವಿದ್ರೆ ಹ್ಮ್ ಮತ್ತೆ ಅನ್ಕೊಂಬಿಡಿ ದೇವ್ರಿಗೆ ಅಂತ, ಅಥವಾ ಇಲ್ಲಪ್ಪ ಈ ಬಾರಿ ಇಲ್ಲ ನಾವು KKR ನ ಬಗ್ಬಡಿತೀವಿ ಅಂತ ಅಂದ್ರೆ ಪಕ್ಕ ಲೈನಪ್ ಚೆನ್ನಾಗಿದೆ, ಪಕ್ಕ ಪ್ಲಾನಿಂಗ್ ಇದೆ ಅಂತ ಅಂದ್ಕೊಳ್ಬೇಕಾಗುತ್ತೆ. ಓಕೆ. ಹಾಗೆ ಈಗ ಎರಡೂ ತಂಡಗಳಲ್ಲಿ ಕೂಡ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಎರಡೂ ಹ್ಮ್. ಕೂಡ ತುಂಬಾ ಬಲಿಷ್ಠವಾದಂತಹ ಒಂದು ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಅದರಿಂದ ಇದೊಂಥರ ರಣರೋಚಕ ಅಂತಾನೆ ಹೌದು. ಹೇಳ್ಬೋದಲ್ವಾ? ಸಿಕ್ಕಾಬಟ್ಟೆ. ಯಾಕಂದ್ರೆ ನೋಡಿ ನಾವು ಈ IPL ಯಾವ ರೀತಿ ಹ್ಮ್ ಪಬ್ಲಿಸಿಟಿ ಹೆಂಗಾಗಿದೆ ಅಂತ ಅಂದ್ರೆ ನಮ್ಮ ದೇಶಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ IPL ಅನ್ನ ನೋಡ್ತಾರೆ. ಅಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಅಂದ್ರೆ ಮುಂಬೈ ಇಂಡಿಯನ್ಸ್ ಒಳ್ಳೆ ಫ್ಯಾನ್ಸ್ ಇದ್ದಾರೆ, ಇದ್ರ ಜೊತೆಗೆ ಏನು KKR ಏನು ಕಮ್ಮಿ ಇಲ್ಲ, ಅವ್ರು ಕೂಡ ಒಳ್ಳೆ ಫ್ಯಾನ್ಸ್ ಇದ್ದಾರೆ. ಇದ್ರ ಜೊತೆಗೆ ವಿದೇಶಿ ಆಟಗಾರರನ್ನ ಯಾಕೆ ಹಾಕೊಳ್ತಾರೆ, ಹೆಂಗ್ ಹಾಕೊಳ್ತಾರೆ, ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು, ಅವ್ರ ಕೆಪಾಸಿಟಿ ಏನು, ಇವೆಲ್ಲವೂ ಕೂಡ ನೋಡಬಹುದು. ಯಾಕಂದ್ರೆ ಎರಡೂ ತಂಡದಲ್ಲೂ ಕೂಡ ಇದ್ದಾರೆ, KKR ನಲ್ಲೂ ಕೂಡ ಇದ್ದಾರೆ, ಇದ್ರ ಜೊತೆಗೆ ಮುಂಬೈ ಇಂಡಿಯನ್ಸ್ ಅಲ್ಲಿ ನಮ್ಮ ಸ್ಥಳೀಯ ಆಟಗಾರರು, ಇದ್ರ ಜೊತೆಗೆ ವರ್ಲ್ಡ್ ಕಪ್ ಅಲ್ಲಿ ಆಟ ಆಡಿದಂಥವ್ರು ಜಾಸ್ತಿ ಜನ ಇದ್ದಾರೆ, ಅನುಭವಿಗಳಿದ್ದಾರೆ. ರೋಹಿತ್ ಶರ್ಮಾ ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, 5 ಕಪ್ಪನ್ನು ತಂದ್ಕೊಟ್ಟಂಥವ್ರು. ಅವರ ಸಾರಥ್ಯ, ಅವರ ನೇತೃತ್ವ ಅವೆಲ್ಲ ಕೂಡ ಲೆಕ್ಕ ಹಾಕೊಂಡು ವರ್ಲ್ಡ್ ಕಪ್ ಅಲ್ಲೂ ಕೂಡ ನಮಗೆ ಪದಕವನ್ನು ತಂದ್ಕೊಟ್ಟಂಥವ್ರು. ಹಾಗಾಗಿ ಈ ಸಲನೂ ಕೂಡ ವಿದೇಶಿ ಆಟಗಾರರು ಕಮಾಲ್ ಮಾಡ್ತಾರೆ. ಈ ಮ್ಯಾಚ್ ಅಲ್ಲಿ ನೋಡ್ಬೇಕು ನಾವು ಹೆಂಗಿರುತ್ತೆ ಅದು ಅನ್ನೋದನ್ನು. ಎಸ್. ಓಕೆ ಶಿವು, ಹಾಗಿದ್ರೆ ಇವತ್ತಿನ ಒಂದು ಮ್ಯಾಚ್ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ಹಾಗೂ KKR ಎರಡೂ ಬಲಿಷ್ಠ ತಂಡಗಳು ಇವತ್ತು ಮ್ಯಾಚ್ ಆಡ್ಲಿಕ್ಕಿರುವಂಥದ್ದು. ಅದು ಕೂಡ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ. ಅದು ಸಂಜೆ 7:15. ಅದರಿಂದ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ ಯಾರು ಈ ಒಂದು ಮ್ಯಾಚ್ ಅನ್ನ ಗೆಲ್ತಾರೆ ಅಂತ. ಸೊ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ ಆನ್ IPL. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.